ರಾಜ್ಕುಮಾರ್ ಅವರ ಜೀವನ ಚೈತ್ರ ರಾಷ್ಟ್ರ ಪ್ರಶಸ್ತಿಯನ್ನ ಅವರ ಮುಡಿಗೇರಿಸಿದಂತ ಒಂದು ಚಿತ್ರ. 3 ವರ್ಷ ಅಣ್ಣವರು ಸಿನಿಮಾದಲ್ಲಿ ಅಭಿನಯಿಸಿ ಪಾರ್ವತಮ್ಮನ ಹತ್ರ ಸಾಕು ಪಾರ್ವತಿ ಇಷ್ಟು ವರ್ಷ ಮಾಡಿದನೆಲ್ಲ ಮತ್ತೆ ಯಾಕೆ 30 ಆಟೋ ರಿಕ್ಷಾದ್ರು ಒಟ್ಟಿಗೆ ಮುತ್ತಿಗೆ ಹಾಕ್ಬಿಟ್ರು. ಯಾವ ಸಿನಿಮಾ ರೈಟ್ರ ಅಣ್ಣವ್ರಿಗೊಂದು ಸಿನಿಮಾ ಮಾಡೋಕ್ಕಾಗಿಲ್ಲ ನಿನಗೆ 3 ವರ್ಷ ನಾವು ಇದ್ದಿಲ್ಲ ಕಾಯೋದು. ಈ ವಿಷಯ ಹೇಳಿದ್ರು ಅಣ್ಣವ್ರು ಮಾಡ್ತಾರೆ ಆದ್ರೆ ನಾನು ಮಾಡಲ್ಲ ಸಿನಿಮಾ. ನಿನ್ನ ಚೆಲುವ ಬದನ ಕಮಲ ನಯನ ಸೆಳೆಯಲು ಫಸ್ಟ್ ಈ ಸಿನಿಮಾಕ್ಕೆ ಸಿಂಹಾದ್ರಿಯ ಸಿಂಹ ಅಂತ ಹೆಸರು. ಅಣ್ಣ ಅವರಿಗೆ ರಾಷ್ಟ್ರ ಪ್ರಶಸ್ತಿ ತಂದು ಕೊಟ್ಟು ಹಾಡಿದ್ರು ನಾದಮಯ್ಯ. ನಾದಮಯ ಏ ಲೋಕವೆಲ್ಲ ನಾದಮಯ. ಈ ಹಾಡು ಧ್ವನಿ ಮುದ್ರಣಗೊಂಡಿದ್ದು ಈ ಸಿನಿಮಾಕ್ಕಲ್ಲ. ಅಣ್ಣವ್ರ ಶಕ್ತಿ ಏನು ಅಂತ ನೋಡ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಸೀನ್ ಇದೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ರಾಜ್ಕುಮಾರ್ ಅವರ ಜೀವನ ಚೈತ್ರ ರಾಷ್ಟ್ರ ಪ್ರಶಸ್ತಿಯನ್ನ ಅವರ ಮುಡಿಗೇರಿಸಿದಂತ ಒಂದು ಚಿತ್ರ. ಇದ್ರ ಬಗ್ಗೆ ಅಣ್ಣವರು ನಿಮ್ ಜೊತೆ ಹಂಚ್ಕೊಂಡಿರ್ಬೋದು ವಿಷಯಗಳಾಗಿರ್ಬೋದು ಅಥವಾ ಡೈರೆಕ್ಟ್ರು ಬೇರೆ ಯಾರಾದ್ರೂ ಅದರ ಕಾಲ್ ಶೀಟ್ ಬಗ್ಗೆ ಆಗಿರ್ಬೋದು ಏನೇ ಒಂದು ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಈ ಸಿನಿಮಾ ಬರುವ 3 ವರ್ಷ ಅಣ್ಣವರು ಸಿನಿಮಾದಲ್ಲಿ ಅಭಿನಯಿಸಿದ್ರು. ಪರಿಶ್ರಮ 89ರಲ್ಲಿ ಬಂದಿದ್ದು, 92ರಲ್ಲಿ ಬಂದಿದ್ದು. ಅವ್ರಿಗೆ ಏನೋ ಒಂದು ವೈರಾಗ್ಯ ಶುರು. ನಾನು ಸಾಕು ಇಷ್ಟು ಸಿನಿಮಾ ಮಾಡಿದ್ದೀನಿ, ಮಾಡಲ್ಲ ನಾನು ಅಂತ ಹೇಳಿ. ಆಮೇಲೆ ಯಾರೋ ಸೀತಾರಾಮ ಹೆಂಗಾರಿ ಮನವರಾಲು ಅಂತ ಒಂದು ಅಕ್ಕಿನೇನಿ ನಾಗೇಶ್ವರ, ಆಮೇಲೆ ಅದು ಬೆಳ್ಳಿ ಮೋಡಗಳು ಅಂತ ಕಾಣ್ದಲ್ಲಿ ಬಂತು. ಆ ಕ್ಯಾರೆಕ್ಟರ್ ತೊಗೊಂಡು ಬಂದು ಚೆನ್ನಾಗಿದೆ ಅದು ಮಾಡಿ. ನಾನು ಇಷ್ಟು ದಿನ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ರೀಮೇಕ್ ಮಾಡೋದು ಬೇಡ. ಮನಸ್ಸು ಮಲ್ಲಿಗೆ ಅಂತ ಒಂದು ಸಿನಿಮಾ, ಮನಸ್ಸು ಮಲ್ಲಿಗೆ ಕತೆ ಎಲ್ಲ ಆದಮೇಲೆ ಅಣ್ಣವ್ರಿಗೆ ಮನಸ್ಸಿಗೆ ಆಗ್ತಾ ಇಲ್ಲ. ಸಾಕು ಪಾರ್ವತಮ್ಮನ ಹತ್ರ ಸಾಕು ಪಾರ್ವತಿ ಇಷ್ಟು ವರ್ಷ ಮಾಡಿದನೆಲ್ಲ ಮತ್ತಿನ್ ಯಾಕೆ ಮಕ್ಕಳು ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗಾಗಲಿ ಶಿವರಾಜ್ ಕುಮಾರ್ ಮಕ್ಕಳು ಮಾಡ್ತಾ ಇದ್ರೆ ಮಾಡಲಿ. ಈ ಒಂದ್ಸಲ ನಂಜನಗೂಡಿಗೆ ಪಾರ್ವತಮ್ಮ ಮತ್ತು ಉದಯಶಂಕರ್ ದೇವಸ್ಥಾನದಿಂದ ಹೊರಗಡೆ ಬರಬೇಕಾದ್ರೆ ದೇವಸ್ಥಾನದ ಮುಂದೆ ಆಟೋ ರಿಕ್ಷಾಗಳು ನಿಂತಿರ್ತಾರೆ. ಒಂದು 30 ಆಟೋ ರಿಕ್ಷಾದ್ರು ಒಟ್ಟಿಗೆ ಮುತ್ತಿಗೆ ಹಾಕ್ಬಿಟ್ರು. ಉದಯಶಂಕರ್ಗೆ ಯಾವ ಸಿನಿಮಾ ರೈಟ್ರ ಅಣ್ಣವ್ರಿಗೊಂದು ಸಿನಿಮಾ ಮಾಡೋಕ್ಕಾಗಿಲ್ಲ ನಿನಗೆ 3 ವರ್ಷ ನಾವು ಇದ್ದಿಲ್ಲ ಕಾಯೋದು ಅಣ್ಣವ್ರಿಗೆ ಅಂತ ಹೇಳ್ಬಿಟ್ಟು ಖಂಡಿತ ಇನ್ನೊಂದು ವಾರದಲ್ಲಿ ಸಿನಿಮಾ ಅನೌನ್ಸ್ ಆಗಿಲ್ಲ ಅಂದ್ರೆ ಅಷ್ಟೇ ಹುಡ್ಕೊಂಬಂದು ಹೊಡಿತೀವಿ ನಾವು. ನಂಗೆ ಉದಯಶಂಕರ್ ಹೇಳಿದ ಕಥೆ ಇದು. ಆವಾಗ ಮೇಲೆ ಅಣ್ಣವ್ರ ಹತ್ರ ಉದಯಶಂಕರ್ ಬಂದು ಹೇಳಿದ್ರು, ನೀವೊಂದು ಸಿನಿಮಾ ಮಾಡಲೇಬೇಕು, ಜನನ ಮುಂದೆ ಬಿಡಲ್ಲ ಬಂದ. ಆಯ್ತು ಕತೆ ಬೇಕಲ್ಲ ಈಗ ನನಗೆ. ಸರಿ ಗಾಂಧಿ ಬಜಾರ್ ಕಡೆ ಬರ್ತಾ ಇರುವಾಗ ಉದಯಶಂಕರ್ ರಿಲೇಷನ್ ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ, ಮಂಗಳಾ ಪ್ರಿಯದರ್ಶಿನಿ ಅವರ ಮಗಳು. ಅವರು ಬಸವೇಶ್ವರ ನಗರ US ಕಾಲೇಜು ಪ್ರಾಂಶುಪಾಲರೆಲ್ಲ ಆಗಿದ್ರು. ಅವರು ವ್ಯಾಪ್ತಿ ಪ್ರಾಪ್ತಿ ಅಂತ ಒಂದು ಕಾದಂಬರಿ. ಸರಿ ಪಾರ್ವತಮ್ಮ ಹೇಳಿದ್ರಂತೆ ನಿಮ್ಮ ಅತ್ತೆ ಆಗಬೇಕು ಸಂಬಂಧದಲ್ಲಿ ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ಉದಯಶಂಕರ್. ನಿಮ್ಮ ಅತ್ತೆ ಮನೆಗೆ ಹೋಗೋಣ, ಯಾವ್ದಾದ್ರು ಕಾದಂಬರಿ ಇದ್ರೆ ಕೇಳೋಣ, ಇವ್ರಿಗೆ ಇವ್ರದ್ದು ಹೇಗಾರು ಸಿನಿಮಾ ಮಾಡಲೇಬೇಕು. ಸರಿ ಅವರು ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ಹೇಳಿದೆ ವ್ಯಾಪ್ತಿ ಪ್ರಾಪ್ತಿ ಅಸಲು ಪ್ರಸಿದ್ಧವಾದ ಕಾದಂಬರಿ. ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ತರಾಸು ಇದಾರಲ್ಲ ಕಾದಂಬರಿ, ತರಾಸು ಅವರ ತಂದೆ ರಾಮಸ್ವಾಮಿ, ತಳುಕಿನ ರಾಮಸ್ವಾಮಿಯವರ ತಂಗಿ. ಅವರೆಲ್ಲ ಒಂಥರ ತಸು ಶ್ಯಾಮರಾಯರು, TS ವೆಂಕಣ್ಣಯ್ಯನವರು ಅವರೆಲ್ಲರೂ ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟವರು. ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಈ ವ್ಯಾಪ್ತಿ ಪ್ರಾಪ್ತಿ ಕಾದಂಬರಿಯನ್ನು ತಂದು ಓದಿ ಇಷ್ಟ ಆಯಿತು, ಕತೆ ಇಷ್ಟ ಆಯಿತು. ಆವಾಗ ನಿಮ್ಮ ಅತ್ತೆನ ಕೇಳೋಣ ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ಹೇಳಿದ್ರು ಒಂದು ಸಣ್ಣ ಸಮಸ್ಯೆ ಆಗಿದೆ, KV ಜಯರಾಮ್ ಇದರ ರೈಟ್ಸ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಈಗಾಗಲೇ ಸಿನಿಮಾ ಮಾಡ್ತೀನಿ ಅಂತ. ಒಂದು 5,000 ರೂಪಾಯಿ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದೀನಿ, ದುಡ್ಡು ವಾಪಸ್ ಕೊಡ್ತೀನಿ, ಬಟ್ ರೈಟ್ಸ್ ಅವ್ರು ಕೊಡಬೇಕು. ಸರಿ ಉದಯಶಂಕರ್ KV ಜಯರಾಮ್ ಹೇಳಿದ್ರು ಅಣ್ಣವ್ರು ಮಾಡ್ತಾರೆ ಆದರೆ ನಾನು ಮಾಡಲ್ಲ ಸಿನಿಮಾ, ನಾನು ಸ್ಕ್ರಿಪ್ಟ್ ಮಾಡಿದ್ದೀನಿ, ಸ್ಕ್ರಿಪ್ಟ್ ನಿಮಗೆ ಕೊಡ್ತೀನಿ, ನೀವು ಮುಂದುವರಿಸಿ ನೀವು ಅಂತ ಹೇಳಿದ್ರು. ಸರಿ ಹಾಗಾಗಿ ಸಿನಿಮಾ ಮುಂದುವರಿಯುತ್ತೆ ಅನ್ನೋದು ಬಂತು. ಅಷ್ಟೊತ್ತಿಗಾಗಲೇ ಉದಯಶಂಕರ್ಗೆ ನಾನೇ ನೋಡಿದ ಹಾಗೆ ಅವ್ರಿಗೆ ಕಣ್ಣಿಂದ ಪ್ರಾಬ್ಲಮ್ ಇತ್ತು.
ಇದು ಪಾಪ್ಯುಲರ್ ಎಡಿಷನ್, ವ್ಯಾಪ್ತಿ ಪ್ರಾಪ್ತಿ, ಭಾಳ ಸಣ್ಣ ಅಕ್ಷರದಲ್ಲಿ. ಉದಯಶಂಕರ್ ಬಹಳ ಕಷ್ಟಪಟ್ಟು ಓದಕ್ಕೆ ಬಹಳ ಕಷ್ಟ ಆಗ್ತದೆ. ಕೊನೆಗೆ ಪಾರ್ವತಮ್ಮನವರೇ ಕಥೆಯ ಸಾರಾಂಶ ಎಲ್ಲವಲ್ಲ ಹೇಳಿ ಹಿಂಗೆ ಕತೆ ಇದೆ, ನೀವು ಮಾಡಬಹುದು. ಫಸ್ಟು ಈ ಸಿನಿಮಾಕ್ಕೆ ಸಿಂಹಾದ್ರಿಯ ಸಿಂಹ ಅಂತ ಹೆಸರಿಟ್ಟಿತ್ತು. ಸಿಂಹಾದ್ರಿಯ ಸಿಂಹ ಅಂತ ಫಸ್ಟ್ ಅನೌನ್ಸ್ ಕೂಡ ಹಾಗೆ ಆಗಿತ್ತು. ಆಮೇಲೆ ಅಣ್ಣವ್ರು ಅಂದ್ರಂತೆ ಈ ಸಿಂಹಾದ್ರಿಯ ಸಿಂಹ ಅಂದರೆ ಏನೋ ಆ್ಯಕ್ಷನ್ ಸಿನಿಮಾ ಜನ ಅನ್ಕೊಂತಾರೆ, ಬೇಡ ಒಂದು ಕೂಲ್ ಸಿನಿಮಾ, ಇಷ್ಟು ದಿನ ಬಿಟ್ಟು ಮಾಡ್ತಾ ಇದ್ದೇನೆ, ಒಂದು ಕೂಲ್ ಸಿನಿಮಾ ಇದು, ಗಿಕ್ಷನ್ ಬೇಡ ಅಂತ. ಇದರಲ್ಲಿ ಭಾಳ ಫೈಟಿಂಗ್ ಸೀನ್ ಇಲ್ಲ ಇದರಲ್ಲಿ ಆ್ಯಕ್ಚುಲಿ. ಸೊ ಆ ಥರದಲ್ಲಿ ಈ ಸಿನಿಮಾನ ಕ್ರಿಯೇಟ್ ಮಾಡೋದು. ಇದು ಬಹಳ ದಿನ ಆಗಿತ್ತು, ಗ್ಯಾಪ್ ಆಗಿತ್ತು. ದೊರೆ ಭಗವಾನ್ ಇವ್ರ ಸಿನಿಮಾ ನಿರ್ದೇಶನ ಮಾಡಿ ಒಂದು ಗ್ಯಾಪ್ ಆಗಿತ್ತು. ಸರಿ, ದೊರೆ ಭಗವಾನ್ ಇದರ ನಿರ್ದೇಶನವನ್ನು ಮಾಡಲಿ ಅಂತ ಹೇಳಿ ಸಿನಿಮಾನ ಮಾಡಿದ್ರು. ಮೂಲ ಕಾದಂಬರಿಯಲ್ಲಿ ಇಲ್ಲದ ಒಂದು ಬಹಳ ಮುಖ್ಯವಾದ ಅಂಶ ಇದಕ್ಕೆ ಆ್ಯಡ್ ಆಗಿದ್ದೇನು ಅಂತಂದರೆ ಹೆಂಡದ ವಿರುದ್ಧದ ಹೋರಾಟ. ಇದು ಮೂಲ ಕಾದಂಬರಿಲಿ ಇಲ್ಲ. ಅದು ಹೆಂಡದ ಅಂಗಡಿ ಕ್ಲೋಸ್ ಮಾಡಿಸೋದು ಕೂಡ ಇಲ್ಲ. ಇಡೀ ಸಿನಿಮಾದ ವಾಯ್ಸ್ ಇದೆಯಲ್ಲ, ಅದು ನಿಮಗೆ ಮದ್ಯಪಾನ ನಿಷೇಧದ ಬಗ್ಗೆ ಬಹಳ ದೊಡ್ಡ ಕ್ರಾಂತಿಯನ್ನು, ಎಷ್ಟೋ ಡಿಸ್ಟಿಲರಿಗಳು ಕ್ಲೋಸ್ ಆಗೋದಕ್ಕೆ ಕಾದಂಬರಿ ಕಾರಣ ಆಯಿತು. ಈ ಸರಹದ್ನಲ್ಲಿ ಜೂಜನ ಕಟ್ಟೆ, ಹೆಣ್ಣದಂಗಡಿ ಯಾವುದಕ್ಕೂ ಅವಕಾಶ ಇಲ್ಲ. ನಮ್ಮ ಜನರ ಕ್ಷೇಮಕ್ಕೋಸ್ಕರ ನಾವು ಮಾಡ್ಕೊಂಡಿರೋ ತೀರ್ಮಾನ ಇದು. ಆವಾಗ ಇವರೆಲ್ಲ ಒಬ್ರು ಬಂದು ಹೇಳಿದ್ರಂತೆ, ಇಲ್ಲ ನೀವೇ ಈಡಿಗರು, ನೀವೇ ಮದ್ಯ ಇಳಿಸೋ ಕೆಲಸ ಮಾಡೋ ವಂಶದಿಂದ ಬಂದವರು, ನೀವೇ ಹಿಂಗೆ ಮದ್ಯಪಾನ ನಿಷೇಧ ಅಂತ ಹೇಳಿ ಸಿನಿಮಾ ಮಾಡಿದ್ರೆ. ಅಣ್ಣವ್ರು ಬಹಳ ಕ್ಲಿಯರ್ ಆಯಿತು, ನಾನು ಜನಕ್ಕೆ ಸಂದೇಶ, ಒಳ್ಳೆಯ ಸಂದೇಶ. ಮದ್ಯಪಾನದಿಂದ ಎಷ್ಟು ಕುಟುಂಬಗಳು ಬೀದಿಲಿ ಬೀಳ್ತಾರೆ, ಯಾರೋ ಒಬ್ಬನ ಡಿಸ್ಟಿಲರಿಯಲ್ಲಿ ಲಾಭವನ್ನು ಮಾಡ್ಕೊಂಡಿರಬಹುದೇ ಹೊರತು ಅದರ ನಿಜವಾದ ನಷ್ಟ ಯಾರ್ಯಾರಿಗೆ ಆಗ್ತಾ ಇದೆ. ಅದರಿಂದ ನನ್ನ ಸಿನಿಮಾದ ಇದಾದ ಮೇಲೆ ಒಂದು ಡಿಸ್ಟಿಲರಿ ಓಪನ್ನಿಗೆ ಬಂದಾಗ ಅಣ್ಣವ್ರು ಅಂದರು, ಜನ ನನ್ನ ನೀನು ಅನ್ಕೊತಾರೆ, ಸಿನಿಮಾದಲ್ಲಿ ನೀವು ಮದ್ಯಪಾನ ಮಾಡಬೇಡಿ, ಡಿಸ್ಟಿಲರಿ ಕ್ಲೋಸ್ ಮಾಡಿಸೋ ಪಾರ್ಟ್ ಮಾಡಿ, ಒಂದು ಡಿಸ್ಟಿಲರಿ ಇನಾಗ್ರೇಷನ್ ಜೀವನದಲ್ಲಿ ನಾನು ಮಾಡಿದ್ರೆ ಇವನು ಹೇಳೋದೊಂದು ಮಾಡೋದೊಂದು ಅಂತ ಅನ್ಕೊತಾರೆ, ಆದ್ದರಿಂದ ನಾನು ಮಾಡೋಲ್ಲ ಅಂಥೇಳಿ ನಿರ್ಧಾರ ತಗೊಂಡು. ಇದು ಅಣ್ಣವ್ರ ವ್ಯಕ್ತಿತ್ವದಲ್ಲಿ ಅವ್ರು ಹೇಗೆ ಬದುಕಿದ್ರು ಅದು ಹಾಗೆ. ಚಿತ್ರದಲ್ಲೂ ಕೇನೋಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಅವನ ಶಿಷ್ಯ, ಅದು ಗುರು ಶಿಷ್ಯ ಸಂವಾದದಲ್ಲಿರೋ ಉಪನಿಷತ್ತು. ಅವನ ಶಿಷ್ಯ ಹೇಳ್ತಾನೆ, ನಾಲ್ಗೆ ನಮಗೂ ಇದೆ, ಎಮ್ಮೆಗೂ ಇದೆ, ನಾಯಿಗೂ ಇದೆ, ಇಲಿಗೂ ಇದೆ. ನಾವು ಮಾತಾಡ್ತೀವಿ, ಎಮ್ಮೆ ಮಾತಾಡಲ್ಲ, ಇದು ಇಲಿ ಮಾತಾಡಲ್ಲ. ಹಿಂಗೆ ಯಾರು ಮಾಡ್ತಾರೆ? ಗುರು ಹೇಳ್ತಾನೆ, ಈಗ ನಮಗೆ ನಾಲ್ಗೆ ಒಂದೇ ಇಲ್ಲ, ಬುದ್ಧಿ ಇದೆ, ಮನಸ್ಸಿದೆ, ಯೋಚನೆ ಇದೆ. ಇದು ಎಲ್ಲವನ್ನ ಸೇರಿಸಿ ನಾಲ್ಗೆಯಲ್ಲಿ ನುಡಿಯುವ ಹಾಗೆ ಮಾಡುವವನು ಪರಬ್ರಹ್ಮ. ಅದಕ್ಕೆ ವಿವೇಕ ಅಂತ ಕರೀತಾರೆ. ಸೊ ಈ ವಿವೇಕವನ್ನು ಯಾರು ಬಳಸ್ತಾರೋ ಅವನು ಮನುಷ್ಯ ಆಗ್ತಾನೆ. ಇದು ಅಣ್ಣವರು ತುಂಬ ಸಲ ಹೇಳಿದ್ದಾರೆ ಈ ಕಥೆ ನನಗೆ. ಈ ವಿವೇಕವನ್ನು ನಾವು ಸಿನಿಮಾ ಮೂಲಕ, ಅದು ನಂಗೆ ಗೊತ್ತಿಲ್ಲ, ಅದು ಇವತ್ತಿನ ಸಿನಿಮಾ ನೋಡಿದ್ರೆ ಏನು ಹೇಳ್ತಾ ಇದ್ರೆ ಇದು ಯಾವ ವಿವೇಕ ಅನ್ನೋ ಹೆಸರನ್ನೇ ಮರೆತು ಬಿಟ್ಟಿದ್ದಾರೆ. ಮತ್ತೆ ಇದಕ್ಕೆ ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನ. ಆದರೆ ಅಣ್ಣ ಅವರಿಗೆ ರಾಷ್ಟ್ರ ಪ್ರಶಸ್ತಿ ತಂದು ಕೊಟ್ಟು ಹಾಡಿದಿಲ್ಲ, ನಾದಮಯ್ಯ. ನಾದಮಯ ಏ ಲೋಕವೆಲ್ಲ ನಾದಮಯ. ಈ ಹಾಡುಕ್ಕೆ ಸಂಗೀತ ಕೊಟ್ಟಿದ್ದು ಎಂ ರಂಗರಾವ್. ಈ ಹಾಡು ಧ್ವನಿ ಮುದ್ರಣಗೊಂಡಿದ್ದು ಈ ಸಿನಿಮಾಕ್ಕಲ್ಲ. ಅಣ್ಣವ್ರದ್ದು ಅಮೃತ ವರ್ಷಿಣಿ ಅಂತ ಒಂದು ಸಿನಿಮಾ ಶುರುವಾಗಿತ್ತು, ಅದಕ್ಕೆ ಈ ಹಾಡು ಕಂಪೋಸ್ ಆಗಿತ್ತು. ಆ ಕಂಪೋಸ್ ಆಗಿ ಹಾಗೇ ಇಟ್ಕೊಂಡಿದ್ರು ಅದನ್ನು. ಆಮೇಲೆ ಲವಕುಶದಲ್ಲಿ ಬಳಸ್ತೀವಿ ಅಂದರು, ಬಳಸಲಿಲ್ಲ. ಕೊನೆ ಪರಶುರಾಮದಲ್ಲಿ ಬಳಕೆ ಮಾಡ್ತೀವಿ ಅಂದರು, ಅಲ್ಲೂ ಬಳಕೆ ಆಗಲಿಲ್ಲ. ಆದರೆ ಕೊನೆಗೆ ಇದು ಜೀವನ ಚೈತ್ರದಲ್ಲಿ ಬಳಕೆ ಆಯಿತು, ರಾಷ್ಟ್ರ ಪ್ರಶಸ್ತಿ. ಸ್ವರಗಳ ಮಾಧುರ್ಯ, ರಾಗದ ಸೌಂದರ್ಯ, ಮೃಗಗಳ ತಣಿಸೆ. ಆಗ ಒಂದು ಸಣ್ಣ ಅಪಸ್ವರ ಎಲ್ಲ ಕಡೆ ಬರುತ್ತೆ. ರಾಜ್ಕುಮಾರ್ ಮೂಲತಃ ನಟರು ಅವರು, ಅವ್ರಿಗೆ ಬರಬೇಕಾದ ಅವಾರ್ಡು ಶ್ರೇಷ್ಠ ನಟ ಪ್ರಶಸ್ತಿ, ಬೆಸ್ಟ್ ಆ್ಯಕ್ಟರ್ ನ್ಯಾಷನಲ್ ಅವಾರ್ಡ್ ಬರಬೇಕು, ಬೆಸ್ಟ್ ಸಿಂಗರ್ ನ್ಯಾಷನಲ್ ಅವಾರ್ಡ್ ಬಂತಲ್ಲ, ಬೇಡ ಅಂಥೇಳಿ ನೀವು ಸಣ್ಣವ್ರಿಗೆ ಒಂದು ಗೊಂದಲ. ಆವಾಗ KSL ಸ್ವಾಮಿ, ನಾನು ಇದಕ್ಕೆಲ್ಲ ವಿಟ್ನೆಸ್ ಈ ಥರದ ಘಟನೆಗಳಿಗೆ. KSL ಸ್ವಾಮಿ ಅಣ್ಣವ್ರಿಗೆ ಹೇಳಿದ್ರು,
ರಾಷ್ಟ್ರ ಮಟ್ಟದಲ್ಲಿ ಶ್ರೇಷ್ಠ ನಟ ಅಂದರೆ ಎಲ್ಲಿಗೆ ಹೋಗ್ತೀರ ನೀವು? ಲತಾ ಮಂಗೇಶ್ಕರ್, ಕಿಶೋರ್ ಕುಮಾರ್ ಅವ್ರ ಸಾಲಲ್ಲಿ ನಿಂತ್ಕೊಳ್ತೀರ. ಬಾಲಮುರಳಿ ಕೃಷ್ಣ ಅವ್ರಿಗೆಲ್ಲ ಬಂದಿದೆ ಬೆಸ್ಟ್ ಸಿಂಗರ್ ಸ್ಟೇಟ್ ಅವಾರ್ಡ್. ಅದರಿಂದ ತಗೊಳ್ಳಿ ನೀವು ಈ ಸ್ಟೇಟ್ ಅವಾರ್ಡನ್ನು ಅಣ್ಣ ಹಾಡಿದಾರ ಅವರು ಅಲ್ವಾ. ಮತ್ತೆ ಅಣ್ಣವರು ಗಾಯಕರಲ್ಲ, ನೀವು ನಾನು ಹೇಳಕ್ಕೆ ಸಾಧ್ಯ. ನಾನು ಹೇಳಿದ್ನಲ್ಲ, ಹೆಂಗೆ ಹೇಳ್ತೀರಿ ನೀವು ಹೌದು, ಅವ್ರ ಧ್ವನಿ ಅವ್ರಿಗೆ ಆ ಅವರ ರಾಗದ ಸೂಕ್ಷ್ಮಗಳು ಎಲ್ಲ ಬಹಳ ಅದ್ಭುತವಾಗಿ ಗೊತ್ತಿತ್ತು. ಇದರಲ್ಲಿ ನೋಡಿ, ಇದರಲ್ಲಿ ತೋಡಿ ರಾಗದಲ್ಲಿ ಇರುವ ಹಾಡಿದು ಒಂದು ಸ್ವರ ಬೇರೆ ರಾಗದಲ್ಲಿದೆ, ನೀಲಾಂಬರಿ ಛಾಯೆ ಇದೆ, ಇದನ್ನೆಲ್ಲ ಅಣ್ಣವರು ಮ್ಯಾನೇಜ್ ಮಾಡಿದ್ದಾರೆ. ಸೊ ಈ ಹಾಡು ನೀವು ನಿಜವಾಗ್ಲೂ ಬಹಳ ಅದ್ಭುತವಾಗಿದೆ. ಮತ್ತೆ ಸುರರು ಬಂದು ಹರಿಯ ಕಂಡು ಹರುಷದಿ ಭುವಿಯ ಸ್ವರ್ಗ ಎನ್ನುತ್ತಿರಲು ನಾದಮಯ. ನಮ್ಗೆ ಎಷ್ಟೋ ರಾಷ್ಟ್ರ ಪ್ರಶಸ್ತಿ ಹಾಡುಗಳನ್ನ ನಾವು ಕೇಳಿರ್ತೀವಿ, ಆದರೆ ಈ ಹಾಡು ಅಲ್ಟಿಮೇಟ್. ಅದರಿಂದ ಅಣ್ಣ ಅವ್ರಿಗೆ ಅರ್ಹವಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಈ ಹಾಡು ತಂದ್ಕೊಟ್ಟಿದೆ ಅಂತ ಹೇಳ್ಬೋದು. ಆದರೆ ಪಾಪ ರಂಗರಾಯರಿದ್ದಾರಲ್ಲ, ಅವರು ನಾನು ಭಾಳ ಸಲ ನತದೃಷ್ಟ ರಂಗರಾಯರು ಅಂತ ಕರಿತೀನಿ. ಯಾಕೆ ಅಂದರೆ ಈ ಹಾಡಿನ ಕ್ರೆಡಿಟ್ ಅವ್ರಿಗೆ ಸಿಗಲಿಲ್ಲ. ಈ ಸಿನಿಮಾ ಜೀವನ ಚೈತ್ರದಲ್ಲಿ ಇದು ಅಳವಡಿಕೆ ಆಗೋದ್ರಿಂದ ಉಪೇಂದ್ರ, ಈಗಲೂ ಆಕಾಶವಾಣಿಯಲ್ಲಿ ಹೇಳುವಾಗ ಸಂಗೀತ ಉಪೇಂದ್ರ ಕುಮಾರ್ ಅಂತ ಹೇಳ್ತಾರೆ, ರಂಗರಾಯರು ಅಂತ ಯಾರು ಹೇಳಲ್ಲ. ರಂಗರಾಯರಿಗೆ ಹಿಂದೆ ಕೂಡ ಹಿಂಗೆ ಆಗಿದೆ. ವಾರ ಬಂತಮ್ಮ ಗುರುವಾರ ಬಂತಮ್ಮ ಬಹಳ ಒಳ್ಳೆ ಭಕ್ತಿಗೀತೆಗಳನ್ನು ರಂಗರಾಯರು ಮಾಡಿದ್ದು. ಅದು ಭಾಗ್ಯವಂತ ಸಿನಿಮಾದಲ್ಲಿ ಆ ಹಾಡನ್ನು ಅಳವಡಿಕೆ ಮಾಡೋದು. ಆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂದರೆ ಟಿ ಜಿ ಲಿಂಗಪ್ಪ. ಸೊ ನೀವು ಹೇಳುವಾಗ ಏನು ಹೇಳ್ತಾರೆ, ಟಿ ಜಿ ಲಿಂಗಪ್ಪ ಸಂಗೀತ ನಿರ್ದೇಶನ ಅಂತ ಹೇಳ್ತಾರೆ. ಹಾಗೆಲ್ಲ ಯಾವ ಕವಿಯೂ ಬರೆಯಲಾರ. ಇದು ಶ್ರಾವಣ ಬಂತು ಸಿನಿಮಾಕ್ಕೆ ರೆಕಾರ್ಡ್ ಆದ ಹಾಡು, ಅದಕ್ಕೆ ರಂಗರಾಯರ ಮ್ಯೂಸಿಕ್. ಅದರದ್ದು ಆ ಹಾಡು ಬಳಕೆಯಾಗಿದ್ದಲ್ಲಿ ಇದ್ರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅದ್ರದ್ದು ಡೈರೆಕ್ಟ್ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮ್ಯೂಸಿಕ್ ಸಂಗೀತ ಶ್ರೀನಿವಾಸರಾವ್. ಅದ್ರ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಅದಕ್ಕೆ ಹೌದು, ಅದು ಚಂದ್ರಕೌನ್ಸ್ ಅಂತ. ಅಣ್ಣವ್ರಿಗೆ ಬಹಳ ಇಷ್ಟವಾದ ರಾಗ. ಚಂದ್ರಕೌನ್ಸಲ್ಲಿ ಕನ್ನಡದಲ್ಲಿ ಬಹಳ ಕಮ್ಮಿ ಹಾಡಿರೋದು. ಸೊ ಯಾವ ಕವಿಯೂ ಬರೆಯಲ್ಲಾರ, ಅವ್ರು ಚಂದ್ರಕೌನ್ಸಲ್ಲಿ ಬೇಕು ಅಂತ ಬರ್ಸ್ಕೊಂಡು ಹಾಡೋದು. ಆದರೆ ಅದು ರಂಗರಾಯರಿಗಿಲ್ಲ. ನಾನು ಬಹಳ ನತದೃಷ್ಟರು ರಂಗರಾಯರು. ಆ ಥರದಲ್ಲಿ ಅವ್ರಿಗಂತರ ಅವ್ರಿಗೆ ಯಾವ ಹಾಡು ಅವ್ರ ಕ್ರೆಡಿಟ್, ಭಾಳ ಒಳ್ಳೆ ಹಾಡು ಅವ್ರಿಗೆ ಕ್ರೆಡಿಟ್ ಸಿಗಬೇಕಾಗಿದ್ದು ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಹೆಸರಲ್ಲಿ ಅದು ಹೋಗುತ್ತೆ ಅಂತ ಅನಿಸುತ್ತೆ. ಆದರೆ ಗೊತ್ತಿದ್ದರೂ ನಾವು ಅದನ್ನು ಹೇಳ್ಬೋದು. ಇದರಲ್ಲಿ ಇನ್ನೊಂದು ಹಾಡು ರೆಕಾರ್ಡ್ ಆಗಿತ್ತು, ನನ್ನವಳು ನನ್ನದಿಯ ಹೊನ್ನಾಡ ನಾಡವಳು, ಕೆ ಎಸ್ ನರಸಿಂಹಸ್ವಾಮಿಯ ಕವನ. ಈ ಸಿನಿಮಾದಲ್ಲಿ ಬಳಕೆ ಆಗಿಲ್ಲ ಹಾಡದು. ಇದರಲ್ಲಿ ಇನ್ನೊಂದು ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಜೋಗದದು ಮುಗುರ್ ಮಲ್ಲಪ್ಪನವರ ಲಾವಣಿ. ಅದು ಬೇಸಿಕಲಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡಾಗೊಂಡಿ. ಇದನ್ನು ಉಪೇಂದ್ರ ಕುಮಾರ್ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅರಳಿದ ತನುವಿದು ಇದರಲ್ಲಿ ಇನ್ನೊಂದು ಹಾಡಿದ್ದು, ನಿನ್ನ ಚೆಲುವ ವದನ ಮಾಡಿದ್ದಾರೆ. ಇನ್ನೊಂದು ಈಗಾಗಲೇ ಪಾಪ್ಯುಲರ್ ಆಗಿರುವ ಹಾಡನ್ನು ಯೂಸ್ ಮಾಡೋದಿದೆಯಲ್ಲ, ಈ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಹಳ ಪಾಪ್ಯುಲರ್. ಹೌದು, ಇದರಲ್ಲಿ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಒಂದು ಹಾಡು ಉದಯಶಂಕರ್ ಬರೆದಿದ್ದಾರೆ. ಇದನ್ನು ಉಪೇಂದ್ರ ಕುಮಾರ್ ಕಂಪೋಸು ಮಾಡಿದ್ದಾರೆ. ಮತ್ತು ಈ ಸಿನಿಮಾದಲ್ಲಿ ಬಹಳ ಡಿಫ್ರೆಂಟಾಗಿ ಬರುತ್ತೆ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ಸೊ ಇದು ಸುಧಾರಾಣಿಯವ್ರಿಗೂ ಬಹಳ ಇಷ್ಟವಾದ ಸಿನಿಮಾ. ಆದರೆ ಅವ್ರಿಗೆ ಮೈನ್ ರೋಲ್ ಇಲ್ಲ, ಅದು ಒಂಥರ ನೀವು ಅತಿಥಿ ನಟಿ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಆ ಸಿನಿಮಾದಲ್ಲಿ ಬಹಳ ಇಂಪ್ರೆಸಿವ್ ರೋಲ್ ಅದು. ಸೊ ಜೀವನ ಚೈತ್ರ ಒಂದು ಲ್ಯಾಂಡ್ ಮಾರ್ಕ್, ದೊಡ್ಡ ಪ್ರಮಾಣದಲ್ಲೂ ಯಶಸ್ವಿ ಕೂಡ ಆಯ್ತು. 3 ವರ್ಷ ಆದ್ಮೇಲೆ 3 ವರ್ಷ ಆದ್ಮೇಲೆ ಬಹಳ ಜನ ನಿರೀಕ್ಷೆ ಮಾಡ್ತಾ ಇದ್ರು. ಅದರ ಎಂಡಿಂಗ್ ಸ್ವಲ್ಪ ಬಂಗಾರದ ಮನುಷ್ಯದ ಶೈಲಿಯಲ್ಲಿ ಎಂಡಿಂಗ್ ಆಯಿತು. ಆಮೇಲೆ ನಿಮ್ಗೆ ಅಣ್ಣವ್ರ ಶಕ್ತಿ ಏನು ಅಂತ ನೋಡ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಸೀನ್ ಇದೆ. ಅವ್ರಿಗೆ ಜ್ಞಾಪಕ ಹೊರಟೋಗ್ಬಿಟ್ಟು ಅಲ್ಲೆಲ್ಲ ಹೋಗಿರ್ತಾರೆ, ನಾಗಮಯದಿಂದ ವಾಪಸ್ ಬರ್ತಾರೆ. ವಾಪಸ್ ಬಂದರೆ ಮನೆಯಲ್ಲಿ ಎಲ್ಲ ಗೋಷ್ಠಿಗಳೆಲ್ಲ ನಡೀತಾ ಇರುತ್ತೆ. ಆಗ ಅಣ್ಣವ್ರು ಒಂದು ಡೈಲಾಗ್ ಹೇಳ್ತಾರೆ, ಅದು ಅಣ್ಣವ್ರು ಮಾತ್ರ ಹೇಳೋಕೆ ಸಾಧ್ಯ. ಆ ಶಬ್ದ, ಉಚ್ಚಾರಣೆ ಎಲ್ಲ ಇದೆಯಲ್ಲ, ಅದು ನೀವು ಅಣ್ಣವ್ರ ಶಕ್ತಿ ಏನಿದೆ ಅಂದರೆ ಆ ಡೈಲಾಗಲ್ಲಿ ನೋಡಬೇಕು. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಆಮೇಲೆ ಅವ್ರ ತಾಯಿನ ಹುಡ್ಕೊಂಡು ಹೋಗ್ತಾರೆ. ಅಮ್ಮ ನಾನು ಅಲ್ಲೆಲ್ಲೋ ತೀರ್ಥಯಾತ್ರೆ ಹೋದೆ, ಎಲ್ಲ ಇಲ್ಲೇ ಇತ್ತಲ್ಲ, ತಾಯಿ ಬಿಟ್ಟು ಇನ್ಯಾವ ದೇವರಿದ್ದಾನೆ ಅಂತ ಹೇಳ್ತಾರಲ್ಲ. ಈ ಸಂಭಾಷಣೆಗಳೆಲ್ಲ ಅಣ್ಣವರಿಗೆ ಮಾತ್ರ ನೋಡೋದು. ಇದರ ಕ್ಲೈಮ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿದೆ. ತೂಗುದೀಪ ಶ್ರೀನಿವಾಸ್ ಇದರಲ್ಲಿ ವಿಲನ್ ರೋಲ್ ಮಾಡಿದ್ದಾರೆ. ಜೀವನ ಚೈತ್ರ ಅಣ್ಣವ್ರು ಬಹಳ ಮುಖ್ಯವಾದ ಸಿನಿಮಾ.